ಕೇವಲ ಎಚ್ ಡಿ ಕುಮಾರಸ್ವಾಮಿ ಅವರ ವಿರುದ್ಧ ಮಾತ್ರ ಅಲ್ಲ, ಬಿಜೆಪಿ ನಾಯಕರ ವಿರುದ್ಧವೂ ಕೂಡ ಡಿ ಕೆ ಶಿವಕುಮಾರ್ ವಾಗ್ದಾಳಿ ಮಾಡಿದ್ರು. ಮಿಸ್ಟರ್ ವಿಜೇಂದ್ರ, ನಿಮ್ಮ ತಂದೆ ಯಾಕೆ ರಾಜೀನಾಮೆ ಕೊಟ್ಟರು ಅಂತ ಪ್ರಶ್ನೆ ಮಾಡಿದ್ದಾರೆ. ಎಚ್ ಡಿ ಕುಮಾರಸ್ವಾಮಿ ಅವರ ಮೇಲೆ ಯಾವ್ಯಾವ ರೀತಿಯ ಮಾತುಗಳನ್ನು ಆಡಿದ್ರು ಅನ್ನೋದನ್ನು ನೀವು ಕೇಳಿಸ್ಕೊಂಡ್ರಿ. ಈಗ ಬಿಜೆಪಿ ಮೇಲೆ ಏನೇನು ಮಾತನಾಡಿದ್ರು ಡಿ ಕೆ ಶಿವಕುಮಾರ್. ವಿಜೇಂದ್ರ ಅವರೇ, ನಿಮ್ಮ ತಂದೆ ಯಾಕೆ ರಾಜೀನಾಮೆ ಕೊಟ್ಟರು, ಯಾಕೆ ಜೈಲಿಗೆ ಹೋದ್ರು ಅಂತ ಬಿಜೆಪಿ ಅವರು ಉತ್ತರ ಕೊಡಬೇಕು. ದೇವೇಗೌಡರ ಕುಟುಂಬದ ಅಕ್ರಮದ ಬಗ್ಗೆ ನೀವು ಬಿಚ್ಚಿಡ್ತೀರಿ, ಸಿದ್ದರಾಮಯ್ಯ ಕುಟುಂಬದಲ್ಲಿ ಅಕ್ರಮ ಆಗಿದೆ ಅಂತ ಹೇಳಿ ಈಗ ಆರೋಪಿಸ್ತಾ ಇದ್ದೀರಿ. ಅವರೇನಾದರೂ ಸರ್ಕಾರಿ ಜಮೀನೇನಾದರೂ ಕಬಳಿಕೆ ಮಾಡಿದಾರಾ? ಅವರ ಜಮೀನು ಮೂಡಾಗಿ ಹೋದ್ರೆ ಪರ್ಯಾಯ ಸೈಟ್ ತಗೊಂಡಿದ್ದಾರೆ, ಅದೇನು ತಪ್ಪೇನು ಅಂತ ಪ್ರಶ್ನೆ ಮಾಡಿದ್ದಾರೆ. ನೀವೇ ಅಧಿಕಾರದಲ್ಲಿದ್ದಾಗ, ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಈ ಸೈಟನ್ನು ನೀವು ಕೊಟ್ಟಿದ್ದೀರಿ. ಬಿಜೆಪಿಯಲ್ಲಿರುವವರು ಬ್ರಹ್ಮಾಂಡ ಭ್ರಷ್ಟಾಚಾರದ ಪಿತಾಮಹರು. PSI ಸ್ಕ್ಯಾಮ್ ಬಗ್ಗೆ ಗೊತ್ತಿಲ್ವಾ? PSI ಸ್ಕ್ಯಾಮ್ ಯಾರು ಮಾಡಿದ್ದು, ಆಗ CM DCM ಯಾರಾಗಿದ್ರು ಅಂತ ಹೇಳಬೇಕಲ್ವಾ ಅಂತ ರಾಮನಗರದಲ್ಲಿ ನಡೀತಾ ಇರುವಂಥ ಕಾರ್ಯಕ್ರಮದಲ್ಲಿ DCM DK ಶಿವಕುಮಾರ್ ಬಿಜೆಪಿಗರ ವಿರುದ್ಧವೂ ಕೂಡ ಕಿಡಿಕಾರಿದ್ದಾರೆ. ನಮ್ಮ ರವಿ, ಬಿಜೆಪಿಯವರು ಎಲ್ಲ ಬ್ರಹ್ಮಾಂಡ ಭ್ರಷ್ಟಾಚಾರಕ್ಕೆ ಪಿತಾಮಹ ಬಿಜೆಪಿಯವರೇ ಹೊರತು ಈ ಕಾಂಗ್ರೆಸ್ ಪಾರ್ಟಿ ಅಲ್ಲ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇವತ್ತು PSI ಸ್ಕ್ಯಾಮ್ ಬೋರ್ಡ್ ಇದೆ, ಇಲ್ಲಿ ಬೋರ್ಡ್ ಯಾಕೆ PSI ಈಗ ಹೋಮ್ ಮಿನಿಸ್ಟರ್ ಯಾರಿದ್ರು, ಚೀಫ್ ಮಿನಿಸ್ಟರ್ ಯಾರಿದ್ರು, ನಡೆದಿದ್ದು ನಿಜ ತಾನೆ, ಕ್ಯಾನ್ಸಲ್ ಆಗಿದ್ದು ನಿಜ ತಾನೆ. ಪಾಪ ಎಲ್ಲ ನೌಕರು ನಮ್ಮ ಜಿಲ್ಲೆಯವರು 3 ಜನ ಪಾಪ ಆಸ್ತಿ ಮಾರ್ಕೊಬಿಟ್ಟಿದ್ರು. ನಮ್ಮ ಮಾಗಡಿಯವರು 3 ಜನ ಆಸ್ತಿ ಪಾಪ ಮಾರ್ಕೊಬಿಟ್ಟಿದ್ರು, ಅವ್ರದ್ದು ಕೆಲಸ ಹೋಯ್ತು ಎಲ್ಲ. ಅಶ್ವತ್ಥ ನಾರಾಯಣ ಡಿಸ್ಟ್ರಿಕ್ಟ್ ಮಿನಿಸ್ಟ್ರು, ಗಂಡು, ಪಾಪ ಗಂಡವರು, ನಾವೆಲ್ಲ ಹೆಂಗಸರು, ಅವ್ರು ಗಂಡವರು. ಅವತ್ತು ನಾನು ಇರಲಿಲ್ಲ, ಅದನ್ನ ಕೇಳ್ತಾ ಇರಂತೆ ನಮ್ಮ ರವಿ ಸುರೇಶ್ ಎಲ್ಲ ಇದ್ರು, ಗಂಡ್ರು.